ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಟ್ ಮಾಡಿಬಿಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಮರ್ದೋಗ್ಬಿಡ್ತಿದ್ದೀನಿ ನನ್ನ ಚಾನಲ್ ಹೆಸರೇನು ಅಂತ. ಸಹನಾ ಚಂದ್ರಯ್ಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹೇಳಿ ಎಲ್ಲರೂ. ನಾವಿವತ್ತು ಎಲ್ಲಿದ್ದೀವಿ ಅಂತ ಅಂದರೆ ರಾಣಿಜರಿ ವಾಟರ್ ಫಾಲ್ಸ್ ನೋಡೋದಕ್ಕೆ, ರಾಣಿಜರಿ ಪೀಕ್ ನೋಡೋದಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಅದು ಆಫ್ ರೋಡು. ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ನಿಮ್ದು ಅನಿಸಿಕೆಗಳು ಹೇಳಿ ನವೀನ್ ಬ್ರೋ, ಹೇಳಿ. ಇನ್ನು ಈಗ ಸ್ಟಾರ್ಟ್ ಮಾಡಿದೀವಿ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಒಂಚೂರು ಇಷ್ಟು ಹತ್ತದಂಗೆ ಕೆಸರು ಮೋಹಿತ್ ಆಲ್ರೆಡಿ ಎಷ್ಟನೇ ಸಾರಿ ಬರ್ತಾ ಇರೋದು? ಇದು 5ನೇ ಸಲ. ಒಂದ್ 5 ಜನ ಹುಡುಗಿರ ಜೊತೆ ಆಲ್ರೆಡಿ ಈಗ 6ನೇ ಒಳ್ಳೆ ಯೂಟ್ಯೂಬ್ ಚಾನಲ್ ಅಪ್ಪ ಅವರಮ್ಮ ಹಾಕೊಂಡು ನೋಡ್ತಾ ಇರಬೇಕು. ಹುಷಾರು, ಕೆಸರಿದೆ ನೋಡಿ, ಈ ತರ ಕೆಸರಿದೆ. ನಾನು ಹೋಗ್ತೀನಿ ರೀ, ಕೆಸರಲ್ಲಿ ಸ್ಟಂಟ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಏನೋ ಐತೆ ಸೌಂಡ್ ಮಾಡ್ತಾ ಇತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಹತ್ಬೇಕು ಅಂತ ಹೇಳ್ಕೊಡ್ತಾರೆ. ಇರಿ ಗೈಸ್, ಹೇಳ್ತೀನಿ. ಇಲ್ಲಿ ಹತ್ಬೇಕು ಫಸ್ಟು, ಮತ್ತೆ ಇಲ್ಲಿ ಇಳ್ಕೊಬೇಕು ಹುಷಾರಾಗಿ, ಇಲ್ಲಿ ಬಂದಬೇಕು ಅಷ್ಟೇ ಗೈಸ್. ನಾನು ಹತ್ಕೊಳ್ಳಿ, ಆಮೇಲೆ ಮಾಡ್ತೀನಿ. ಹಂಗ್ ಮಾಡ್ಬಿಡಿ, ಬ್ಲಾಗ್ ಹಾಕಕ್ಕಾಗಲ್ಲ. ಇಲ್ಲಿ ನೋಡಿ, ಇವಾಗ ಸಾಹಸ ನೋಡಿ ಹೆಂಗ್ ಬರ್ತಾರೆ ಅದರಿಂದ ಆಚೆ ಅಂತ ಕಾದ್ ನೋಡ್ಬೇಕೀಗ. ಹೆಲ್ಪ್ ಮಾಡಿ. ನನ್ ಬ್ಲಾಗ್ ನನ್ ಫೋನಲ್ಲಿ ಮಾಡ್ತಾ ಇಲ್ಲ, ಸ್ಯಾಮ್ಸಂಗ್ S23 22 ಸ್ಯಾಮ್ಸಂಗ್ S22 ಅಲ್ಲಿ ಮಾಡ್ತಾ ಇದೀನಿ. ಸೊ ನನ್ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಇವತ್ತಿನ ಅಪ್ಡೇಟ್, ನಾವೆಲ್ಲ ಎತ್ತಿನ ಪೂಜಾಗೆ ಹೋಗ್ತಾ ಇದೀವಿ. ಗಾಯ್ಸ್ ಹಾಯ್ ಹೇಳಿ. ಒಂದು ನಿಮಿಷ ಇರಿ. ಇಲ್ಲೊಂದು ಏನೋ ಇದೆ ಕೆಸರು. ಇವ್ರು BBMP ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ನಾವು ಸ್ವಲ್ಪ ಕ್ಯೂಟ್ ತರ ಇದ್ದೀವಿ. ಇವ್ರು BBMP ಅವರು ಮತ್ತೆ ಅವರು ಯಾರ್ದಿದು. ಸೊ ಈಗ ನಾವು ಎತ್ತಿನ ಭುಜ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ ನಾವು ಸೈಡಲ್ಲಿ ದಾಟ್ಕೊಂಡು, ಈಗ ಜಾಗ ಬಿಡಿ ತೋರ್ಸೋಣ, ಈ ಕೆಸರಲ್ಲಿ ಹೋಗಬೇಕು. ನೋಡಿ, ನನ್ನ ಜೀವನನ ಕೆಸರಲ್ಲಿ ಕಳಿಸ್ತವ್ರೆ ಇವರು. ಹೆಂಗನ್ಸ್ತಾ ಇದೆ? ಹೆಂಗನ್ಸಿದೆ? ತುಂಬ ಖುಷಿಯಾಗಿದೆ, ಬಹಳ ಚಂದ ಉಂಟು. ಮೊದಲನೇ ಬಾರಿಗೆ ಎಲ್ಲರೂ ಬರ್ತಾ ಇದ್ದೀವಿ. ಇನ್ನೊಂದು ನಡೀರಿ. ನನ್ನ ಜೀವನದ ಇನ್ನೊಂದು ಸ್ಟಂಟ್ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಅದು ಏನಂತ ಅಂದರೆ ಇಷ್ಟೇ ಸ್ಟಂಟ್. ಅಲ್ಲಿ ದಾಟ್ಕೊಂಡ್ ಬರೋದೇ ಒಂದು ಸ್ಟಂಟ್. ಮೊದಲನೇ ಸ್ಟಂಟ್ ಏನು ಹೇಳಿ? ನನ್ನ ಪಡ್ಕೊಳ್ಳೋದು. ಓಹ್, ಇನ್ನೊಂದು ಸ್ಟಂಟ್ ಏನು ಹೇಳಿ ಮಾಡಿದ್ದು? ನನ್ನ ರಕ್ತದಲ್ಲಿ ಒಂದು ಪಿಕ್ಚರ್ ಬರ್ಸಿ. ಇನ್ನೊಂದು ಸ್ಟಂಟ್, ಇನ್ನೊಂದು ತೋರಿಸ್ತೀನಿ. ಆ ಥರ ಮರ ಏನೋ ಅಡ್ಡ ಇದೆ, ತುಂಬ ಚೆನ್ನಾಗಿದೆ. ಅಯ್ಯೋ, ನಿಮ್ಮ ಮೈಟಿಗೆ ನನ್ನ ಫೋನ್ ಇಟ್ಕೊಳಕ್ಕಾಗಲ್ಲ. ಹೆಂಗಿದೆ ಟ್ರೆಕ್ ನವೀನ್ ಬ್ರೋ? ನೋಡಿ ಗೈಸ್, ಮರ ಬಿದ್ದು ರೋಡ್ ಬ್ಲಾಕ್ ಆಗಿ ಈ ಮಳೆಯಲ್ಲಿ ನಾವು ಈ ತರ ರೋಡಲ್ಲಿ ನಿಂತಿದ್ದೀವಿ. ಹೇಗೆ ಹೋಗೋದಂತ ಅದು ಎತ್ತಿನ ಮೂಲಕ ದಾರಿ ಹಿಂಗೆ ಅಂತ ಹಾಕಿದ್ದಾರೆ. ಇಲ್ಲಿ ಯಾವ ದಾರಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನೋಡಿ, ವೇಟು ಅಂತ ಹಿಂಗಿರ್ಬೇಕು. ಹಿಂಗ್ ತೋರಿಸಿರೋದಕ್ಕೆ ಅಲ್ಲಿ ಹೋಗಿ ಹಳ್ಳಕ್ಕೆ ಬೀಳ್ಬೇಕಷ್ಟೆ. ನಾವೀಗ ನಂಗೆ ಭಯ ಆಗ್ತಿದೆ, ಜಿಗಣೆ ಗಿಗಣೆ. ಕೇಳ್ಬೇಕು ಇದು ನಿಂಗೆ ಮಾಡಿ ನಂಗೆ ಹೋಗಕ್ಕೆ ಭಯ ಆಯ್ತೈತೆ.
ಯಪ್ಪ ನನ್ನ ಜೀವನನ ಬೀದಿಗೆ ತಂದ್ಬಿಟ್ಟು ಕ್ಯಾಮ್ರಾಮಂತರು ನಂಗೆ ವ್ಲಾಗ್ ಮಾಡ್ತಾರೆ ಅಂತ. ಹಾಂ, ಇದಕ್ಕೆಲ್ಲ ಎಕ್ಸ್ಟ್ರಾ ಪೇಮೆಂಟ್ ಗೈಸ್. ಅದಕ್ಕೆ ಗೈಸ್ ಹೇಳೋದು ಬೇಗ ಬೇಗ ಮದುವೆ ಮಾಡ್ಕೊಂಡು ಒಂದು ಪಾರ್ಟ್ನರ್ ಇಟ್ಕೊಳ್ಳಿ ಅಂತ. ಈ ಥರದಕ್ಕೆ ಹೋಗ್ತಾರೆ. ಹಾಂ ಹಾಂ, ನೋಡಿ ನಾನೇನೆ ಟ್ರಿಪ್ಪಲ್ಲಿ ಬಂದಾಗಿಂದ ನಾನು ಊಟ ಸಹಿತ ಮಾಡಿಲ್ಲ. ಅವರೇ ಎಲ್ಲ ನಾನು ತಿನ್ಸಿದ್ದು. ದಾರಿವರೆಗೂ ನಡ್ಕೊಂಬಂದ್ವಿ. ಇವರು ಸುಸ್ತಾಗ್ಬಿಟ್ಟಿದ್ದಾರೆ. ಬಿಡಿ ಸೈಡ್ ಬನ್ನಿ. ಇಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ, ಮತ್ತು ಇಲ್ಲೂ ಒಂದು ದಾರಿ ಇದೆ. ಇದ್ಯಾನೋ ಎತ್ತಿನ ಭುಜಕ್ಕೆ ಬಂದ್ವಾ, ದಾರಿಗಿರಿ ತಪ್ಪಿಡ್ದ್ವಾ ಅಂತ ಭಯ ಆಗ್ತಾ ಇದೆ. ನೈಸ್. ನೋಡಿ ಫ್ರೆಂಡ್ಸ್, ಬಂಡೆ ಮೇಲೆ ಹತ್ತೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಸಹನ ಅವರು. ಇದು ಎತ್ತಿನ ಭುಜ ಹತ್ತುತ್ತಾ ಇದ್ದಾರೆ ಸಹನ. ಹೌ ಇಸ್ ದ ಜೋಶ್? ಸೂಪರ್. ಈಗ ಎಲ್ಲ ಇರಿ ತಡಿದ್ದಾರೆ. ಒಂದು ನಿಮಿಷ. 4ನೇ ಸ್ಟಂಟ್ ಇದು, ಎತ್ತಿನ ಭುಜ. ನೆಕ್ಸ್ಟ್ ಹೆಂಗತ್ತದು ಅನ್ನೋದೇ. ಯಾವ ಕಡೆಗೆ ಹೋಗ್ಬೇಕು ಮೋಹಿತ್? ಇದೇ ಪೀಕ್. ನನ್ನ ಯಾವ ಪೀಕಲ್ಲಿ ನಿಲ್ಸಿದ್ದಾರೆ ನೋಡಿ. ಈ ಕಡೆಗೆ ಹೋದ್ರೆ ದಬ್ಕೊಂಡ್ಬಿಡ್ತೀನಿ, ಆ ಕಡೆ ನೋಡಿದ್ರೆ ಆ ಥರ ಇದೆ. ಈಗ ಇನ್ನೂ ಅದನ್ನ ಹತ್ತಬೇಕು. ಇನ್ನೊಂದು ಏನೇನು ಮಾಡ್ತೀರಾ ಯಜಮಾನ್ರೆ? ಈಗ ಹಚ್ತೀರಲ್ವೇ? ಹೆಂಗಿದೆ ಇವ್ರನ್ನ ಕಟ್ಕೊಂಡು ಇನ್ನೂ ಎಲ್ಲೆಲ್ಲಿ ಹೋಗ್ಬೇಕು ಗೊತ್ತಿಲ್ಲ ನನಗೆ. ಇಲ್ಲೇ ಇರು. ಸರಿ. ನನ್ನ ಜೀವನದ 5ನೇ ಸ್ಟಂಟ್ ನಂಬರ್ಗಳೇ ಮತ್ತೆ ಹೋಗ್ಬಿಟ್ಟಿದೆ. ಸ್ಟಂಟ್ ಮೇಲೆ ಸ್ಟಂಟ್ ಮಾಡಿ ಚೂರ ಕಡೆ ಹೋಗ್ಬಿದ್ರೆ ಮಜಾ ಇರುತ್ತೆ ಸ್ವಲ್ಪ. ಹುಷಾರು ಸ್ಫೂರ್ತಿ ಫೈರ್ ಮಾಡಿ. ಇವಾಗ ನನ್ನ ಜೀವನದ 6ನೇ ಸ್ಟಂಟ್. ವಾ, ಮಳೆಯಲ್ಲಿ ನೆಂದು ಬಿಟ್ಟಿದ್ದೀನಿ. ನಾನು ಎಷ್ಟು ಟಾರ್ಚರ್ ಕೊಡ್ತಾ ಇದ್ದೀನಿ. ಸ್ಫೂರ್ತಿ ಥಿಂಕಿಂಗ್ ಹೆಂಗೆ ಗೊತ್ತಾ? ಏನು ಮಾಡ್ತಾವ ನೀನು? ಮೇಕಪ್ ಆರ್ಟಿಸ್ಟ್. ಮೇಕಪ್ ಆರ್ಟಿಸ್ಟ್. ಸೆಕೆಂಡ್ ಗೇರ್.